ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಭುಜ ನೋವು ಇಲ್ಲ ರಿಸ್ಟ್ ನೋವು ಕೈ ನೋವು ಇರೋದ್ರಿಂದ ಒತ್ತಿ ಅಥವಾ ಬಡಿದು ಮಾಡೋದಕ್ಕೆ ಅಂದರೆ ಲಟ್ಟಣಿಗೆಯಲ್ಲಿ ಒತ್ತಿಬಿಟ್ಟು ಮಾಡೋದಕ್ಕೆ ಅಥವಾ ಈ ಕೈನಲ್ಲಿ ಬಡಿದು ಮಾಡೋದಕ್ಕೆ ಕೈ ನೋವಾಗಿರುತ್ತೆ. ಸ್ವಂತಕ್ಕೆ ನನಗೂ ಅದೇ ಪ್ರಾಬ್ಲಮ್ ಆಗಿರೋದ್ರಿಂದ ಈಗ ಒತ್ತದನ್ನು ಸ್ವಲ್ಪ ಕಡಿಮೆ ಮಾಡಿ ಈ ಥರ ಪ್ರೆಸ್ನ ಉಪಯೋಗಿಸ್ಬಿಟ್ಟು, ಅಂದರೆ ಇಲ್ಲಿ ಚಪಾತಿ ಪ್ರೆಸ್ಸು ಅಥವಾ ಹಪ್ಪಳ ಪ್ರೆಸ್ ಮಾಡೋಕ್ಕೆ ಪ್ರೆಸ್ಸರ್ ಇದೆಯಲ್ಲ ಆ ಥರದನ್ನು ಉಪಯೋಗಿಸ್ಬಿಟ್ಟು ಸುಲಭವಾಗಿ ನಾವು ಉಬ್ಬಿದ ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ, ನೀವು ಯಾವುದೇ ಹಿಟ್ಟಲ್ಲಿ ಕೂಡ ಈ ಥರ ರೊಟ್ಟಿಗಳನ್ನು ಮಾಡ್ಕೋಬೋದು. ಹಾಗೆಯೇ ಇದ್ರ ಜೊತೆಗೆ ಒಂದು ರುಚಿಯಾದ ಸುಲಭವಾಗಿ ಮಾಡುವಂಥ ಬದನೆಕಾಯಿ ಈರುಳ್ಳಿ ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಾಡ್ತಾ ಮಾಡ್ತಾ ಅದಕ್ಕೆ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ನೋಡ್ಕೊಳ್ಳೋಣ. 1/4 ಕಪ್ನಷ್ಟು ನೀರನ್ನು ಒಂದು ಬಾಣಲೆನಲ್ಲೇ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬಾಣಲೆ ಇಟ್ಟಿದ್ದೀನಿ, ಇಲ್ಲಾಂದರೆ ನೀವು ಯಾವ ಪಾತ್ರೆ ಬೇಕಾದ್ರೂ ಇಟ್ಕೋಬೋದು. ಇದನ್ನು ಕುದಿಯೋಕ್ಕಿಡೋಣ. ಈ ನೀರಿಗೆ ನಾವು ಸುಮಾರಾಗಿ 1 ಟೀ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕಿ ಕುದಿಯೋಕ್ಕಿಡೋಣ. ಹಿಟ್ಟು ಮಾಡಿದ್ಮೇಲೆ ಹಿಟ್ಟು ನೀರಾದರೆ ಸ್ವಲ್ಪ ಹಿಟ್ಟು ಹಾಕ್ಕೋಬೋದು, ಇಲ್ಲ ಹಿಟ್ಟು ಗಟ್ಟಿಯಾಗಿದ್ದರೆ ನೀವು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಅದರಿಂದ ಕರೆಕ್ಟಾಗಿ ಇಷ್ಟೇ ಹಾಕಬೇಕಂತ ಏನಿಲ್ಲ. ಒಂದಕ್ಕೆ ನೀವು ಯಾವುದೇ ಲೋಟದಲ್ಲಿ ಮಾಡಿದ್ರು 1ಕ್ಕೆ 1/4 ಅಳತೆ ನೀರು ಹಾಕಿ ಉಪ್ಪನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಣ್ಣೆನೂ ಸ್ವಲ್ಪ ಹಾಕ್ಕೊಂಡ್ರೆ ಮೃದುವಾಗಿ ಬರುತ್ತೆ. ನಾನು ನೀರು ಹಾಕಿದ್ದೀನಲ್ಲ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಜೋಳದ ಹಿಟ್ಟು ತಗೋತಾ ಇದ್ದೀನಿ. ಇದು ನಾನು ಉಪಯೋಗಿಸ್ತಾ ಇರೋದು ಇಲ್ಲಿ 250 ಮಿಲಿಲೀಟರ್ ಕಪ್ಪನ್ನು. ನೀರು ಕುದೀತಾ ಇದೆ, ಜೋಳದ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಾಕೊಂಡ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಇದು ಹಿಟ್ಟು ನೀರು ಅನ್ನಿಸ್ತಾ ಇದೆ, ಒಂದು ಚೂರು ಹಾಗೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದರಿಂದ ನೀವು ಹದ ನೋಡ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕ್ಕೋಬೋದು. ಇಲ್ಲಾಂದರೆ ಇದು ನೀವು ವಾರಕ್ಕೆ ಬಿಟ್ಟ ಮೇಲೂ ಇದು ತುಂಬ ನೀರಾಗಿದೆ ಅನಿಸಿದ್ರೆ ಆಮೇಲೂ ಹಿಟ್ಟು ಹಾಕ್ಕೋಬೋದು, ಇವಾಗಲೇ ಏನು ಹಾಕ್ಕೋಬೇಕಂತಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಹೀಟ್ ಆಫ್ ಮಾಡಿಬಿಟ್ಟು ಮುಚ್ಚಿ ಒಂದು 10 ನಿಮಿಷ ಹಾಗೆ ಇಡೋಣ. ಇದನ್ನು 15 ನಿಮಿಷ ಆಗಿದೆ. ಈ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಮತ್ತು ಕೈನಲ್ಲಿ ನಾವು ಮುಟ್ಟುವಂಥ ಒಂದು ಹದಕ್ಕೂ ಬಂದಿದೆ, ತುಂಬ ಬಿಸಿ ಏನಿಲ್ಲ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನೀಡ್ ಮಾಡ್ಕೊಳ್ಳಿ. ಇದು ಸಾಮಾನ್ಯವಾಗಿ 1 ಕಪ್ಪಲ್ಲಿ ನಾವು ಒಂದು 8ರಿಂದ 10 ರೊಟ್ಟಿ ಮಾಡ್ಕೋಬೋದು. ಈಗ 8 ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಬಾಣಲೆಗೆ ಹಾಕಿ ಮುಚ್ಚಿಟ್ಟಿರಿ, ಇಲ್ಲಾಂದರೆ ಹಿಟ್ಟು ಒಣಗ್ದಂಗೆ ಆಗುತ್ತೆ. ಅದು ಕಾವಲಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಮೀಡಿಯಮ್ ಹೈ ಊರಿನಲ್ಲಿ ಬಿಸಿಗಿಡಿ. ನಾವು ಈ ಥರ ರೋಟಿ ಪ್ರೆಸ್ ಉಪಯೋಗಿಸ್ಬಿಟ್ಟು ಮಾಡ್ತಾ ಇರೋದ್ರಿಂದ ಅದಕ್ಕೆ ಪಾರ್ಚ್ಮೆಂಟ್ ಪೇಪರು ಅಥವಾ ಪ್ಲಾಸ್ಟಿಕ್ ಶೀಟ್ಸ್ನ ರೆಡಿ ಮಾಡಿಟ್ಕೊಳ್ಳಿ. 2 ಶೀಟ್ಸ್ಗೂ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಈಗ ಮಾಡಿಟ್ಕೊಂಡಿರುವಂಥ ಉಂಡೆನ ತೆಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಈ ಥರ ಕೈನಲ್ಲೇ ನೀಡ್ ಮಾಡಿ ಇದನ್ನು ಸೆಂಟ್ರಲ್ಲಿಟ್ಟು ಎಣ್ಣೆ ಬರೋ ಕಡೆ ಹೀಗೆ ಮೇಲಕ್ಕೆ ಬತ್ತಿ ಮಾಡಿ ಒತ್ಕೊಳ್ಳಿ. ಇದನ್ನು ನೋಡಿ, ಈ ಥರ ಗುಂಡಾಗಿ ಮತ್ತೆ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಾಗಿ. ಆಮೇಲೆ ಬೇಯಿಸುವಾಗಲೂ ಚೆನ್ನಾಗಿರುತ್ತೆ. ಇಷ್ಟು ತೆಳ್ಳಗೆ ಬರುತ್ತೆ. ನೀವಿನ್ನೂ ತೆಳ್ಳಗೆ ಬೇಕಾದ್ರೆ ಇನ್ನೊಂದ್ಸಲ ಪ್ರೆಸ್ ಮಾಡ್ಕೋಬೋದು. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಕಾವಲಿ ಮಾತ್ರ ಚೆನ್ನಾಗಿ ಕಾಯಬೇಕು. ಕಾವಲಿ ನೋಡಿ ಚೆನ್ನಾಗಿ ಕಾದಿದೆ. ಮಾಡಿಟ್ಕೊಂಡಿರುವಂಥ ಜೋಳದ ರೊಟ್ಟಿನ ಹಾಕೋಣ. ಹಾಕಿ ಸ್ವಲ್ಪ ಹಾಗೆ ಬಿಡಿ. ಹಾಕಿದ ತಕ್ಷಣ ತಿರುಗಿಸಿ ಹಾಕಕ್ಕೆ ಹೋಗಬೇಡಿ, ಯಾಕೆಂದರೆ ಅದರದ್ದು ಒಂದು ಸ್ವಲ್ಪ ಕಾವಲಿಗೆ ಅಂಟ್ಕೊಂಡಿರುತ್ತೆ. ಮೊದಲನೇದು ಯಾವಾಗಲೂ ಸ್ವಲ್ಪ ನಿಧಾನ, ನಿಮಗೆ 2ನೇ ರೊಟ್ಟಿಯಿಂದ ಬೇಗ ಬೇಗ ಆಗುತ್ತೆ. 1/4 ನಿಮಿಷ ಆಗಿದೆ. ತೆಗೆದು ಇನ್ನೊಂದು ಕಡೆಗೆ ಹಾಕೋಣ. ಆ ಕಡೆನೂ ಸ್ವಲ್ಪ ಬೇಯಲಿ. ಅದು ಬೇಯ್ತಾ ಇರುವಾಗ ಇನ್ನೊಂದನ್ನು ಮಾಡಿಟ್ಕೋಬೋದು. ಸ್ವಲ್ಪ ಅಂಟ್ತಾ ಇದೆ ಅನಿಸಿದ್ರೆ ನೀವು ಶೀಟಿಗೆ ಎಣ್ಣೆ ಹಾಕಿ ಒಂಥರ ಒಂಚೂರು ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು 2 ಸಲ ಪ್ರೆಸ್ ಮಾಡ್ಕೊಳ್ಳಿ, ಸಾಕು. ಈ ಥರ ರೆಡಿ ಮಾಡಿ ಇಟ್ಕೊಂಡಿರಿ. ಬೇಕಾದರೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೋದು. ಸಾಮಾನ್ಯವಾಗಿ ಜೋಳದ ರೊಟ್ಟಿಗೆ ಎಣ್ಣೆ ಹಾಕಲ್ಲ, ಒಂಚೂರು ಹಾಕಿದ್ರೂ ಚೆನ್ನಾಗಿರುತ್ತೆ, ಏನು ಇದಿಲ್ಲ.
ನಿಧಾನಕ್ಕೆ ಉಬ್ಕೊಳ್ಳುತ್ತೆ. ಇದಿನ್ನು ಮೊದಲನೇ ರೊಟ್ಟಿ ಅಲ್ವಾ, ಪೂರ್ತಿ ಒಂಥರ ಕಾವಲಿ ಒಂದು ಹದಕ್ಕೆ ಬಂದಿರಲ್ಲ. ಎರಡನೇ ರೊಟ್ಟಿಯಿಂದ ನಿಮಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು. ಆ ಕಡೆ ಈ ಕಡೆ ಒಂದು 2-3 ಸಲ ಹಿಂಗೆ ತಿರುಗಿಸಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೆಂಪಾಗುವಷ್ಟು ಬೇಯಿಸ್ಕೊಳ್ಳಿ ಇದನ್ನು. ಹೇಗಿದ್ರೂ ಅದು ಒಂದ್ಸಲ ಆಗಲೇ ಬೆಂದೋಗಿರತ್ತೆ ಹಿಟ್ಟು, ಅದರಿಂದ ನೀವು ಮೆತ್ತಿಗೆ ಬೇಕಾದರೆ ಮೆತ್ತಿಗೆ ತೆಕ್ಕೋಬೋದು, ಇಲ್ಲಾಂತಂದರೆ ಸ್ವಲ್ಪ ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು. ಮೊದಲನೇ ರೊಟ್ಟಿ ಆಗಿದೆ, ಇದನ್ನು ಒಂದು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇನ್ನೊಂದು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಕೆಳಗಡೆ ಒಂದ್ಸಲ ಬೇಯ್ಕೊಳ್ಳಿ, ಆಮೇಲೆ ತಿರುಗಿಸ್ಬಿಟ್ಟು ಇನ್ನೊಂದು ಕಡೆಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಮುಕ್ಕಾಲು ನಿಮಿಷ ಆಗತ್ತು ತಿರುಗಿಸಿ ಹಾಕಿ 2 ಕಡೆನೂ ಚೆನ್ನಾಗಿ ಬೇಯ್ಕೊಳ್ಳಿ. ಇದು ತುಂಬ ಕಾವಲಿಗೆ ಅಂಟ್ತಾ ಇದೆ ಅನ್ಸಿದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಅಷ್ಟೇನೆ, ಪ್ರತಿ ಸಲನೂ ಏನು ಎಣ್ಣೆ ಹಾಕಬೇಕಾಗಿಲ್ಲ. ಈಗ ಇದು ಆಯಿತು ನೋಡಿ, ಕೆಂಪಾಗಿ ಚೆನ್ನಾಗಾಗಿದೆ. ಈಗ ಇದನ್ನು ಮತ್ತೆ ತಟ್ಟೆಗೆ ತೆಕ್ಕೊಳ್ಳೋಣ. ಇದೇ ಥರ ನೀವು ಉಳಿದ ರೊಟ್ಟಿಗಳನ್ನು ಕೂಡ ಮಾಡಿ. ಈಗ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಮತ್ತು ನೋಡಿ ಮುರಿದ್ರೂ ನಿಮಗೆ ಒಳಗಡೆನೂ ಅಷ್ಟೇ ಪದರ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು ಆರಾಮಾಗಿ ಈ ಪ್ರೆಸ್ ಉಪಯೋಗಿಸ್ಬಿಟ್ಟೇನೆ ಮಾಡ್ಕೋಬೋದು. ಜೋಳದ ರೊಟ್ಟಿಗಳನ್ನು ಮಾಡಾಯಿತು. ಬದನೆಕಾಯಿ ಮತ್ತು ಈರುಳ್ಳಿ ಹಾಕಿ ಪಲ್ಯ ಮಾಡೋದು ನೋಡೋಣ. ನೀವು ಮಾಡ್ಕೋಬೇಕಾದ್ರೆ ಪ್ಯಾರಲಲ್ ಆಗಿ ಪಲ್ಯನ ಮತ್ತು ರೊಟ್ಟಿನ ಒಟ್ಟಿಗೆ ಮಾಡ್ಕೋಬೋದು. ತೋರಿಸ್ತಾ ಇರೋದ್ರಿಂದ ಜೋಳದ ರೊಟ್ಟಿ ಮಾಡಿದ ಮೇಲೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಬದನೆಕಾಯಿನ ತೊಗೊಂಡಿದ್ದೀನಿ. ನೀವು ಹಸಿರು ಬದನೆಕಾಯಿ ಸಿಕ್ಕರೆ ಹಸಿರು ಬದನೆಕಾಯಿನ ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ಈ ಯಾವ್ದು ಬದನೆಕಾಯಿ ಆದರೂ ಆಗುತ್ತೆ. ಇದನ್ನು ಕಟ್ ಮಾಡಿಬಿಟ್ಟು, ನಾವು ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇಲ್ಲ, ಈ ಥರ ಹೋಳ್ಗಳು ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಇದನ್ನು ಒಂದು ನೀರಲ್ಲಿ ಹಾಕ್ತಾ ಇದ್ದೀನಿ. ಈ ಅಳತೆ ಹೋಳುಗಳನ್ನು ಮಾಡಿ ನೀರಿಗೆ ಹಾಕ್ತಾ ಇದ್ದೀನಿ. ಒಂದೇ ಅಳತೆ ಹೋಳುಗಳನ್ನು ಮಾಡ್ಕೊಳ್ಳಿ, ಬೇಯಕ್ಕೆ ಸರಿ ಹೋಗುತ್ತೆ. ಸುಮಾರಾಗಿ ಇಲ್ಲಿ 2-2.5 ಕಪ್ನಷ್ಟು ಹೋಳಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ನೀವು ಹುಣಸೆ ಹಣ್ಣನ್ನು ಮುಂಚೆನೆ ನೆನೆಸಿಟ್ಕೊಂಡ್ಬಿಡಿ. ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಮುಂಚೆನೆ ನೆನೆಸಿಟ್ಕೊಂಡ್ಬಿಟ್ಟಿರೋಣ. ಪಲ್ಯಕ್ಕೆ ಹೆಚ್ಚಿರುವಂತ ಬದನೆಕಾಯಿ, ಕರಿಬೇವಿನ ಎಲೆ, 2 ಈರುಳ್ಳಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋಬಹುದು. ಈರುಳ್ಳಿನ ಹೆಚ್ಚಿಟ್ಕೊಳ್ಳೋಣ. 2.5-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 1-2 ಟೀ ಸ್ಪೂನು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು, 1-1.5 ಟೇಬಲ್ ಸ್ಪೂನ್ ಅಷ್ಟು ವಾಂಗಿಬಾತ್ ಪುಡಿ. ವಾಂಗಿಬಾತ್ ಪುಡಿ ಹೇಗೆ ಮಾಡೋದು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇವುಗಳ ಜೊತೆಗೆ ಒಂದ್ ಸ್ವಲ್ಪ ಇಂಗು, ಬೆಲ್ಲ, ಒಂದ್ ಸ್ವಲ್ಪ ಅರಿಶಿನ. ಮೊದಲಿಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಸಾಮಾನ್ಯವಾಗಿ ಈ ಬದನೆಕಾಯಿ ಹಾಕಿ ಮಾಡುವಂಥದ್ದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚೇ ಬೇಕಾಗತ್ತೆ, ಅದರಿಂದ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದನ್ನ ಮೀಡಿಯಂ ಉರಿನಲ್ಲಿ ಕಾಯಕ್ಕಿಡೋಣ. ಎಣ್ಣೆ ಕಾಯಿತು, ಸ್ವಲ್ಪ ಇಂಗು, ಅರ್ಧ ಟೀ ಸ್ಪೂನ್ ಸಾಸಿವೆ ಚಿಟ್ಗುಟ್ಟದ ಮೇಲೆ 1 ಟೀ ಸ್ಪೂನ್ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ. ಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ಬರುತ್ತೋ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ್ಮೇಲೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ದೊಡ್ಡ ಚಿಟಿಕೆಯಷ್ಟು ಅರಿಶಿನ, ಕರಿಬೇವು ಹಾಕಿ ಮಿಕ್ಸ್ ಮಾಡಿ. ಈಗ ಒಂದು ಅರ್ಧ ನಿಮಿಷ ಆಗುತ್ತೋ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಈ ನೀರು ಹಾಕಬೇಡಿ, ಬರೀ ಬದನೆಕಾಯಿ ಹೋಳುಗಳನ್ನು ಮಾತ್ರ ಹಾಕಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. 3/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ. ಈಗ ಇದಿಷ್ಟ ಆದಮೇಲೆ ಉರಿನ ಸ್ವಲ್ಪ ಮೀಡಿಯಮ್ ಲೋಗಿಟ್ಬಿಟ್ಟು ತಟ್ಟೆನ ಮುಚ್ಚಿಡೋಣ. ಮಧ್ಯ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತತ್ತೆ. ಯಾಕೆಂದರೆ ಜಾಸ್ತಿ ಎಣ್ಣೆ ಹಾಕಿಲ್ದಲ್ಲೇ ಇರೋದ್ರಿಂದ ತಳ ಹತ್ತತ್ತೆ. ಇಲ್ಲಿ ಬದನೆಕಾಯಿ ಬೇಯಬೇಕು, ಅಲ್ಲಿ ತನಕ ನೀವು ಇದನ್ನು ಕೆದಕ್ತಾ ಬೇಯಿಸ್ಕೊಳ್ಳಿ. ಈಗ ಒಂದು 2-3 ನಿಮಿಷ ಆಗಿದೆ. ಒಂದು ಸಲ ಮಿಕ್ಸ್ ಮಾಡೋಣ. 2-3 ಸಲ ಈ ಥರ ಮಧ್ಯ ಮಿಕ್ಸ್ ಮಾಡಿದ್ದೀನಿ. ಬದನೆಕಾಯಿ ಬೆಂದಿದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ. ಇದು ಏನು ಪೂರ್ತಿ ಬೇಡ, ಸ್ವಲ್ಪ ಹುಳಿ ಬಂದರೆ ಸಾಕು. 1.5 ಟೇಬಲ್ ಸ್ಪೂನ್ ಅಷ್ಟು ವಾಂಗಿಬಾತ್ ಪುಡಿ, 1 ಟೀ ಸ್ಪೂನ್ ಬೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಸಣ್ಣೂರಿನಲ್ಲಿ ಇಡಿ. ಯಾಕೆಂತಂದರೆ ನಾವು ಪಲ್ಯದ ಪುಡಿ ಹಾಕಿದ್ದೀವಲ್ಲ, ಅದೆಲ್ಲ ಬದನೆಕಾಯಿ ಮತ್ತು ಈರುಳ್ಳಿಗೆ ಹೊಂದ್ಕೊಳ್ಳಿ. ಸುಮಾರು 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ನೀವು ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ.
2 ನಿಮಿಷ ಹಾಗೆ ಇದು ಸಣ್ಣ ಉರಿನಲ್ಲಿ ಕುದ್ದಿದೆ. ಇದನ್ನ ಉರಿ ಆಫ್ ಮಾಡೋಣ. ಸುಲಭವಾಗಿ ಮಾಡುವಂತ ಒಂದು ಬದನೆಕಾಯಿ ಮತ್ತೆ ಈರುಳ್ಳಿ ಪಲ್ಯ ರೆಡಿಯಾಗಿದೆ. ಮೃದುವಾಗಿ ಸುಲಭವಾಗಿ ಪ್ರೆಸ್ಸನ್ನು ಉಪಯೋಗಿಸಿ ಮಾಡುವಂತ ಒಂದು ಜೋಳದ ರೊಟ್ಟಿ, ಹಾಗೆ ವಾಂಗಿಬಾತ್ ಪುಡಿನ ಉಪಯೋಗಿಸ್ಬಿಟ್ಟು ಮಾಡುವಂತ ಇದು ಸುಲಭವಾದ ಒಂದು ಬದನೆಕಾಯಿ ಮತ್ತೆ ಈರುಳ್ಳಿ ಪಲ್ಯ ರೆಡಿಯಾಗಿದೆ. ಇವೆರಡು ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.